ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಎಐ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈಗ ಎಲ್ಲರ ಮೊದಲ ಆಯ್ಕೆಯಾಗಿದೆ. ಕಂಪನಿಗಳಿಗೆ ಇದು ವೇಗ, ಬದ್ಧತೆ ಮತ್ತು ವೆಚ್ಚ ಕಡಿತ ಎಂಬ 3 ಲಾಭಗಳನ್ನು ಒದಗಿಸ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇವೆ. ಎಷ್ಟೋ ಜನ ಇಂದು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಎಐ ತಂತ್ರಜ್ಞಾನ ಚಾಟ್ ಜಿಪಿಟಿಯಿಂದ ಸಾಕಷ್ಟು ಉದ್ಯೋಗಗಳು ಕಟ್ಟಾಗ್ತಿವೆ ಅನ್ನುವ ಮಾತು ಸತ್ಯವಾಗಿದೆ. ಈ ಬಗ್ಗೆ ಜೆರೋದಾ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಕೂಡ ಮಾತನಾಡಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯ ಇತ್ತೀಚಿನ ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ 2025ಕ್ಕೆ ಪ್ರತಿಕ್ರಿಯೆ ನೀಡುವಾಗ ನಿಖಿಲ್ ಕಾಮತ್ ಈಗಂದಿದ್ದಾರೆ. ಇನ್ನು ನಿಖಿಲ್ ಕಾಮತ್ ಏನಂದ್ರು ಅಂತ ನೋಡೋದಾದ್ರೆ, 4 ವರ್ಷಗಳ ಕಾಲೇಜು ಲೈಫ್ ಮುಗೀತು, ಇನ್ನೇನು ಕೆಲಸ ಸಿಕ್ಕೇ ಬಿಡುತ್ತೆ ಎಂದಿರೋ ಡಿಗ್ರಿ ವಿದ್ಯಾರ್ಥಿಗಳಿಗೆ ಶಾಕ್ ನೀಡಿರೋ ನಿಖಿಲ್ ಕಾಮತ್ ಅವರು ಉದ್ಯೋಗದ ದೃಷ್ಟಿಕೋನ ಬದಲಾಗ್ತಾ ಇದೆ. ಈ ಟೈಮ್ನಲ್ಲಿ ಕಲಿಕೆಯು ನಿರಂತರವಾಗಿದೆ ಎಂದಿದ್ದಾರೆ. 10 ವರ್ಷಗಳ ನಂತರ ಯಾವ ಜಾಬ್ ಇರ್ತವೆ ಎಂಬ ಪ್ರಶ್ನೆಗೆ ಜೀವನ ಪರ್ಯಂತ ಕಲಿತಲೇ ಇರಬೇಕು ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ನಿಖಿಲ್ ಕಾಮತ್ ಈ ಮಾತುಗಳು ಮುಂದಿನ 5 ವರ್ಷಗಳಲ್ಲಿ ಜಾಗತಿಕ ಉದ್ಯೋಗಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಆಗಲಿವೆ ಅನ್ನೋದನ್ನು ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಡೆಲಿವರಿ ಬಾಯ್ಸ್, ಡ್ರೈವರ್ಗಳು, ಕೃಷಿ ಕಾರ್ಮಿಕರು, ನರ್ಸ್ಗಳು, ಸಾಮಾಜಿಕ ಕಾರ್ಯಕರ್ತರು, ಪರ್ಸನಲ್ ಕೇರ್ ಅಸಿಸ್ಟೆಂಟ್ಗಳ ಕೆಲಸಕ್ಕೆ ಬೇಡಿಕೆ ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಸ್ಪೆಷಲಿಸ್ಟ್ಗಳು, ಫಿನ್ಟೆಕ್ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಡೆವಲಪರ್ಗಳಂತಹ ಉದ್ಯೋಗಗಳು ಈಗಾಗಲೇ ಮೇಲುಗೈಯನ್ನು ಸಾಧಿಸಿವೆ. ಇಂಧನ ಇಂಜಿನಿಯರ್ಗಳು, ಇವಿ ಸ್ಪೆಷಲಿಸ್ಟ್ಗಳು ಸಹ ಏರಿಕೆ ಆಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಡೇಟಾ ಎಂಟ್ರಿ, ಬ್ಯಾಂಕ್ ಟೆಲ್ಲರ್ ಸೇರಿದಂತೆ ಕ್ಲರ್ಕ್ ಹುದ್ದೆಗಳು ಕಡಿಮೆ ಆಗಲಿವೆ ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ಇನ್ನು ನಿಖಿಲ್ ಕಾಮತ್ ಹೇಳಿರೋ ಪ್ರಕಾರ ಯಾವ ಜಾಬ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಅಂತ ನೋಡೋದಾದರೆ, ಅನಲೈಸಿಂಗ್ ಅತ್ಯಂತ ಬೇಡಿಕೆ ಇರೋ ಸ್ಕಿಲ್ ಆಗಿದೆ. ಎಐ, ಬಿಗ್ ಡೇಟಾ, ಸೈಬರ್ ಸೆಕ್ಯುರಿಟಿ, ಕ್ರಿಯೇಟಿವ್ ಥಿಂಕಿಂಗ್, ಪರಿಸರ ಸಂರಕ್ಷಣೆ ಸೇರಿದಂತೆ ಕೆಲ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ಭಾರಿ ಬೇಡಿಕೆ ಇದೆ. ಈ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಹೆಚ್ಚಾಗಲಿವೆ ಅಂತ ಹೇಳಿದ್ದಾರೆ. ಹೀಗಾಗಿ ನೀವು ದಶಕಗಳ ಹಿಂದೆ ಏನು ಕಲ್ತಿದ್ದೀರಿ ಅನ್ನೋದು ಮುಖ್ಯವಲ್ಲ, 2030ರ ವೇಳೆಗೆ ಹೇಗೆ ಅಪ್ಗ್ರೇಡ್ ಆಗ್ತೀರಿ ಎಂಬುದು ಮುಖ್ಯ ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇದನ್ನು ಕಡಿಮೆ ಮಾಡಲು ಸರ್ಕಾರ ಹಲವಾರು ಯೋಜನೆಗಳನ್ನು ಕೈಗೊಂಡರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಕೋವಿಡ್ ನಂತರ ಅಂತೂ ನಿರುದ್ಯೋಗ ಗಗನಕ್ಕೇರಿದೆ. ಇತ್ತೀಚೆಗೆ ಖಾಸಗಿ ವಲಯದಲ್ಲಿ ಲೇ ಆಫ್ ಕೂಡ ನಡೀತಾ ಇದೆ. ಇದರ ಮಧ್ಯೆ ಜೆರೋದಾ ಸಹ ಸಂಸ್ಥಾಪಕ ಯುವ ಉದ್ಯಮಿ ನಿಖಿಲ್ ಕಾಮತ್ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಒಂದನ್ನು ನೀಡಿದ್ದಾರೆ. ಇನ್ನು ಮುಂದೆ 4 ವರ್ಷ ಡಿಗ್ರಿ ಅಥವಾ ಇನ್ಯಾವುದೇ ಪದವಿ ಪಡೆದು ಉದ್ಯೋಗ ಅರಸುತ್ತಾ ಫೀಲ್ಡ್ಗೆ ಬರಬೇಡಿ. ಒಂದು ವೇಳೆ ಬಂದರೂ ಮಾರುಕಟ್ಟೆಯಲ್ಲಿ ನೀವು ಪಡೆದ ಡಿಗ್ರಿಗೆ ಉದ್ಯೋಗವೇ ಇರೋದಿಲ್ಲ. ಕಾರಣ 2030ರ ವೇಳೆಗೆ 92 ಮಿಲಿಯನ್ ಉದ್ಯೋಗ ಕಣ್ಮರೆಯಾಗಲಿವೆ. 78 ಮಿಲಿಯನ್ ಉದ್ಯೋಗಗಳು ಅಸ್ಥಿರತೆಯನ್ನು ಎದುರಿಸಲಿವೆ ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಾಗಂತ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿರೋ ನಿಖಿಲ್ ಕಾಮತ್ ಅವರು 2030ರ ವೇಳೆಗೆ 170 ಮಿಲಿಯನ್ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗಲಿವೆ ಅಂತ ಹೇಳಿದ್ದಾರೆ. ಈ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಡಿಗ್ರಿ ಅರ್ಹತೆಯಾಗಿ ಇರೋದಿಲ್ಲ. ಶಾಲೆ, ಕಾಲೇಜುಗಳಲ್ಲಿ ಕಲಿಯುವ ಕೋರ್ಸ್ ಇನ್ನು ಮುಂದೆ ವೇಸ್ಟ್. ಇದರಿಂದ ಯಾವುದೇ ಜಾಬ್ ಸಿಗಲ್ಲ. ಕಾರಣ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಗಿಟ್ಟಿಸಿಕೊಳ್ಬೇಕು ಅಂದರೂ ಪ್ರಮುಖವಾಗಿ ಕೌಶಲ್ಯ ಹಾಗೂ ಪ್ರತಿಭೆ ಮುಖ್ಯವಾಗಿರುತ್ತೆ. ಯಾವುದೇ ಟಾಸ್ಕ್ ನೀಡಿದರೂ ಅದನ್ನು ಪೂರ್ಣಗೊಳಿಸುವ ಮತ್ತು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಇದು ಶಾಲಾ ಕಾಲೇಜುಗಳ ಪಾಠ್ಯಗಳಿಂದ ಸಾಧ್ಯವಿಲ್ಲ. ಬದಲಾಗಿ ತಂತ್ರಜ್ಞಾನದಲ್ಲಿ ಆಗುವ ಬದಲಾವಣೆ, ಉದ್ಯೋಗ ಕ್ಷೇತ್ರ ಏನು ಡಿಮ್ಯಾಂಡ್ ಇಡುತ್ತೋ ಅದನ್ನೇ ಕಲಿಬೇಕು ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.